ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 40 ಕಿಲೋಮೀಟರ್ ದೂರದಲ್ಲಿದ್ದೀನಿ. ನೀವು ನೋಡ್ತಾ ಇದ್ದೀರಾ, ಇದು 16 ಎಕರೆ ಮಾರುವಂಥ ನೀರಾವರಿ ಜಮೀನು. ಇನ್ನು ಈ ಜಮೀನಲ್ಲಿ ಏನಿದೆ, ಜೊತೆಗೆ ಜಮೀನಿಗೆ ನೀರಿನ ಸ್ಥಿತಿ ಹೇಗಿದೆ, ಜೊತೆಗೆ ಈ ಜಮೀನಿನ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು ಚಳ್ಳಕೆರೆಗೆ 40 ಕಿಲೋಮೀಟ್ರ್ ಆಗುತ್ತೆ, ಬೆಂಗಳೂರಿಗೆ 240 ಕಿಲೋಮೀಟ್ರ್ ಆಗುತ್ತೆ. ಇನ್ನು ಇದು ಪರಶುರಾಂಪುರ ಸೈಡ್, ಅಂದರೆ ಆ ಭಾಗದಲ್ಲಿ ಬರುವಂಥ ಜಮೀನಿದು. ಇದು 16 ಎಕರೆ ಮಾರುವಂಥ ನೀರಾವರಿ ಜಮೀನು. ಇನ್ನು ಮೊದಲು ಜಮೀನು ಎಲ್ಲಿಂದ ಎಲ್ಲಿಗೆ ಇದೆ ಅನ್ನೋದನ್ನು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ನೋಡಿ, ನಿಮಗೆ ಈ ಕಡೆ ಒಂದು ಅಲ್ಲಿ ಅಡಿಕೆ ಗಿಡ ಕಾಣಿಸ್ತಾ ಇದ್ದಾವಲ್ಲ, ಅಲ್ಲಿಂದ ಈ ಕಡೆ ನಿಮಗೆ ಅಲ್ಲಿ ತುದಿಯಲ್ಲಿ ಬೈಕ್ ನಿಂತಿದೆ, ಅಲ್ಲಿವರೆಗೂ ಇದೆ ಜಮೀನು. ಸರ್ವಿಸ್ ರೋಡು, ಅಂದರೆ ಕೆಳಗಡೆ ವಿಲೇಜ್ಗೆ ಹೋಗೋಂಥ ರೋಡ್ ಅದು. ಆ ರೋಡಲ್ಲಿ ಈ ಜಮೀನಿರೋದು, ಅಲ್ಲಿವರೆಗೂ ಜಮೀನಿದೆ. ಜೊತೆಗೆ ನಿಮಗೆ ಈ ಕಡೆ ಕೆಳಗಡೆ ಭಾಗದಲ್ಲಿ ಆ ಕರೆಂಟ್ ಕಂಬದಿಂದ ಹಿಡಿದು ಈ ಕಡೆ ನಿಮಗೆ ಈ ಕಡೆ TC ಇದೆಯಲ್ಲ, ಅಲ್ಲಿವರೆಗೂ ಜಮೀನಿದೆ. ಇನ್ನು 16 ಎಕರೆಯಲ್ಲಿ ಒಂದು 6 ಎಕರೆ ಮಾತ್ರ ಉಳುಮೆ ಮಾಡಿದ್ದಾರೆ. 3 ಬೋರ್ ಇದೆ, ಒಂದು TC ಇದೆ. ಯಾವುದೇ ರೀತಿ ನೀರಿನ ತೊಂದರೆ ಇಲ್ಲ. ನಾನು ನಿಮಗೆ ಯಾಕೆ ನೀರಿನ ಸ್ಥಿತಿ ಫಸ್ಟ್ ಹೇಳಿದ್ದಂದರೆ, ನೀರಿಂದು ಇಲ್ಲಿ ಅದ್ಭುತವಾಗಿದೆ. ಸುತ್ತಲೂ ಕೂಡ ನೋಡಿರಿ, ಇಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಎಷ್ಟು ಚೆನ್ನಾಗಿದೆ ಅಂದರೆ, ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ. ಇನ್ನು ಕೆಳಗಡೆ ಭಾಗದಲ್ಲೂ ಕೂಡ ಅಡಿಕೆ ಗಿಡ ಹಾಕಿದ್ದಾರೆ ಹೊಸದಾಗಿ. ತುಂಬ ಅದ್ಭುತವಾಗಿದೆ ಲೊಕೇಶನ್ನು. ಇನ್ನು ಮಣ್ಣಿನ ವಿಚಾರಕ್ಕೆ ನೀವು ನೋಡ್ತಾ ಇದ್ದೀರಾ, ಮಣ್ಣಿನ ವಿಚಾರ ಹೇಳೋಂಥ ಅವಶ್ಯಕತೆ ಇಲ್ಲ, ಯಾಕೆಂದರೆ ಪ್ಯೂರ್ ರೆಡ್ ಸಾಯಿಲ್. ತುಂಬ ಚೆನ್ನಾಗಿದೆ ಮಣ್ಣು ಮಾತ್ರ, ಸ್ಮೂತಾಗಿ ನೋಡಿ. ಇನ್ನು ಅದಕ್ಕಿಂತ ಇಂಪಾರ್ಟೆಂಟ್ ಅಂದರೆ, ಇದು ಜನರಲ್ ಪ್ರಾಪರ್ಟಿ. ಯಾವುದೇ ರೀತಿ ತಂಟೆ ತಕರಾರು ಯಾವುದೇ ರೀತಿ ಇಲ್ಲ. ನೀವು ನೇರವಾಗಿ ರಿಜಿಸ್ಟ್ರಿಗೆ ಹೋಗ್ಬೋದು, ಅಷ್ಟು ಪರ್ಫೆಕ್ಟಾಗಿದೆ ಈ ಜಮೀನು. ಜೊತೆಗೆ ಈ ಭಾಗದಲ್ಲಿ ನೀರಿನ ಸ್ಥಿತಿ ಯಾವತ್ತೂ ಕೊರತೆ ಆಗಿಲ್ಲ. ಅಂದರೆ ಇನ್ನು 10 ವರ್ಷದ ಕೆಳಗೆ ಒಂದು ಬರಗಾಲ ಇತ್ತು, ಅಂಥ ಸಮಯದಲ್ಲೂ ಕೂಡ ಇಲ್ಲಿ ನೀರಿನ ಯಾವುದೇ ರೀತಿ ಕಮ್ಮಿ ಆಗಿಲ್ಲ. ತುಂಬ ಚೆನ್ನಾಗಿದೆ. ಆದರೆ ಈ ಜಮೀನಿನ ಮಾಲೀಕ ಕೆಲವೊಂದು ಕಾರಣಾಂತರಗಳಿಂದ ಉಳುಮೆ ಮಾಡೋದನ್ನೇ ಕೈ ಬಿಟ್ಟಿದ್ದಾನೆ. ಅದರಲ್ಲಿ 6 ಎಕರೆ ಇಲ್ಲೇ ಸ್ಥಳೀಕರು ಇದನ್ನು ಗುತ್ತಿಗೆ ತಗೊಂಡು ನೀರಾವರಿ ಮಾಡ್ತಾ ಇದ್ದಾರೆ. 3 ಬೋರ್ ಇದೆ, TC ಇದೆ. ನೀರು ಮಾತ್ರ ತುಂಬ ಅದ್ಭುತವಾಗಿದೆ. ಆದರೆ ಇಲ್ಲಿ ಇದನ್ನು ಉಳುಮೆ ಮಾಡೋರೇ ಇಲ್ಲ. ಆದ್ದರಿಂದ ಇದನ್ನು ಮಾರುವಂಥ ಹಂತದಲ್ಲಿ ಇದೆ ಈ ಜಮೀನು. 16 ಎಕರೆ ತುಂಬ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ಇನ್ನು ಮಣ್ಣು ರೆಡ್ ಸಾಯಿಲು, ಜನರಲ್ ಪ್ರಾಪರ್ಟಿ, ನೀರಿನ ಸ್ಥಿತಿ ಯಾವುದೇ ರೀತಿ ತೊಂದರೆ ಇಲ್ಲ. ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ, ಯಾವುದೇ ರೀತಿ ನಾನು ಜನರಲ್ ಪ್ರಾಪರ್ಟಿ ಬಿಟ್ಟರೆ ಬೇರೆ ಅನದರ್ ಪ್ರಾಪರ್ಟಿನ ನಾನು ಅಪ್ಲೋಡ್ ಮಾಡೋದಿಲ್ಲ. ನೀವು ಯಾವುದೇ ಅನುಮಾನ ಇಲ್ಲದೆ ಬೇರೆಯವ್ರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಬೋದು. ಇನ್ನು ನನ್ನಲ್ಲಿ ಯಾವುದಾದ್ರೂ ಲೋಪದೋಷಗಳಿದ್ದರೆ ತಿದ್ದುವಂಥ ಕೆಲಸ ನೀವು ಮಾಡಿ ಅಂತ ಹೇಳ್ತಾ, ಅಂಥ ಕೆಲವೊಂದು ವಿವರಣೆಯಲ್ಲಿ ಏನಾದರೂ ಹೆಚ್ಚು ಕಮ್ಮಿ ತಪ್ಪಾಗಿ ಹೇಳಿದರೆ ಅದನ್ನು ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳ್ಬೋದು. ಅದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಅದನ್ನು ತಿದ್ದುಕೊಂಡು ವೀಡಿಯೋ ಮಾಡ್ತೀನಿ. ಜೊತೆಗೆ ನಿಮಗೆ ಈ ವಿಡಿಯೋದಿಂದ ಒಂದು ಕೆಲವು ನಮ್ಮ ಸಬ್ಸ್ಕ್ರೈಬರ್ ಹೇಳ್ತಾ ಇದ್ದರು, ನಾವು ಜಮೀನು ತೊಗೋಬೇಕು, ನಮ್ಮಲ್ಲಿ ದುಡ್ಡು ಕಮ್ಮಿ ಇದೆ ಅಂತ ಹೇಳೋರಿಗೆ ಒಂದು ನನ್ನ ಕಡೆಯಿಂದ ಒಂದು ಸುವರ್ಣಾವಕಾಶ. ಒಂದು ಕಂಪ್ನಿ ನಮ್ಮ ಬಳಿ ಚರ್ಚೆ ಮಾಡಿದೆ, ಅಂದರೆ ಸಾಲ ಕೊಡುವಂಥ ಕಂಪ್ನಿ. ನಿಮ್ಮನ್ನು ನೀವು ತಗೊಳ್ಳೋಂಥ ಕೃಷಿ ಭೂಮಿಗೆ ಸಾಲ ಕೊಡುತ್ತೆ. ನೀವು 2 ಎಕರೆ 10 ಎಕರೆ ಎಷ್ಟಾದರೂ ತಗೊಂಡು ನೀವೇನಾದರೂ ಅಲ್ಲಿ ಕೃಷಿ ಕೆಲಸ ಮಾಡ್ತೀನಿ ಅಂದರೆ ನೇರವಾಗಿ ಸಾಲ ಕೊಡುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನಗೆ ಕೆಳಗಡೆ ಕರೆ, ಅಂದರೆ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ನಂಬರ್, ಆ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಅವ್ರನ್ನ ನಿಮಗೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ನೀವು ಜಮೀನು ತೊಗೊಳ್ಳೋಕ್ಕೆ ಸಾಲವನ್ನು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾ ಭಾಳ ಜನ ಕೇಳ್ತಾ ಇದ್ರು. ಲೀಸಿಗೆ ಕೂಡ ಕೆಲವು ಜಮೀನು ಇದ್ದಾವೆ, ನೀವು ಕಾಲ್ ಮಾಡಿ ಅದ್ರ ಬಗ್ಗೆ ಸಂಪೂರ್ಣ
ಮಾಹಿತಿ ನಾನು ನಿಮಗೆ ನೀಡ್ತಾ ಹೋಗ್ತೀನಿ. ಮತ್ತು ಸಾಲ ಬೇಕನ್ನೋರು ಮತ್ತೆ ಹೇಳ್ತಾ ಇದ್ದೀನಿ. ಈ ಹಿಂದೆ ಭಾಳ ಜನ ಕಾಲ್ ಮಾಡ್ತಾಯಿದ್ರು ನನಗೆ, ಸರ್ ನಾನು ಜಮೀನು ತೊಗೊಂಬಕ್ಕಂತಿದ್ದೀನಿ, ಸಾಲ ಸಿಗ್ತಾ ಇಲ್ಲ, ನಾವು ಬಡವರು, ಏನೋ ಒಂದಿಷ್ಟು 2 ಎಕರೆ 3 ಎಕರೆ ಜಮೀನು ಮಾಡಬೇಕು, ಅದರಲ್ಲಿ ಏನಾದರೂ ಒಂದು ಕುರಿ ಶೆಡ್ಡು ಫಾರ್ಮ್ ಹೌಸ್ ಥರ ಮಾಡ್ಕೊಬೇಕು, ಸಾಲ ಕೊಡೋರು ಇಲ್ಲ ಅಂತ ಹೇಳ್ತಿದ್ರಿ. ಈಗ ಆ ಥರ ಏನು ತೊಂದರೆ ಇಲ್ಲ. ನೀವು ನೇರವಾಗಿ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಸಾಲದ ವ್ಯವಸ್ಥೆ ಮಾಡಿಸಿ ನಿಮಗೆ ಜಮೀನು ಕೊಡಿಸುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ, ಜೊತೆಗೆ ಕೊನೆಗೆ ಈ ಜಮೀನಿನ ಬೆಲೆ 12 ರಿಂದ 13 ಲಕ್ಷ ಹೇಳ್ತಾರೆ 1 ಎಕರೆಗೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, 1 ಎಕರೆಗೆ 12 ರಿಂದ 13 ಲಕ್ಷ ಹೇಳ್ತಾರೆ. ಅದ್ರ ಮಧ್ಯದಲ್ಲಿ ವ್ಯವಹಾರ ಆಗುತ್ತೆ. 16 ಎಕರೆ ಸರ್ವಿಸ್ ರೋಡ್ ಈ ಜಮೀನಲ್ಲೇ ಹೋಗಿರೋದು. ಯಾವುದೇ ರೀತಿ ದಾರಿಗೆ ಸಮಸ್ಯೆ ಇಲ್ಲ. ನೇರವಾಗಿ ವಿಲೇಜಿಂದ ನೀವು ಕೋಳಿ ಫಾರಮ್ ಅಂತ ಯಾವುದೇ ಅಗ್ರಿಕಲ್ಚರ್ ಯಾವ್ದು ಬೇಕಾದ್ರೆ ನೀವು ಮಾಡ್ಕೋಬೋದು. ತುಂಬ ಸಫಿಷಿಯೆಂಟ್ ಅಂದರೆ ಅದ್ಭುತವಾದಂಥ ಪ್ಲೇಸಲ್ಲಿದೆ. ಯಾವುದೇ ಕಿರಿಕಿಲ್ಲ, ಏನೂ ಸಮಸ್ಯೆ ಇಲ್ಲ, ತುಂಬ ಚೆನ್ನಾಗಿದೆ. ಆ ಥರ ಕೆಲವೊಂದಿಷ್ಟು ಯೋಚನೆಗಳು ಇಟ್ಕೊಂಡ್ರೆ ಈ ಕಡೆ ಗಮನ ಕೊಡ್ಬೋದು ಅಂತ ಹೇಳ್ತಾ, ಇದೇ ರೀತಿ ಯಾರೆಲ್ಲ ಹೊಸಬರಾಗಿ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಜಮೀನಿನ ಹುಡುಕಾಟದಲ್ಲಿ ಇದ್ದಂಥವರಿಗೆ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.